ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಸುಳ್ಯಕ್ಕೆ ಬಂದಿದ್ದೀವಿ. ಸೊ ಪುತ್ತೂರಲ್ಲಿ ಆ ರೂಟಲ್ಲಿ ಬರ್ತಾಯಿದ್ವಿ. ಪುತ್ತೂರಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ, ಅಲ್ಲೊಂದು ವೆಜ್ ವೀಡಿಯೋನ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ದು, ಬಟ್ ಅದು ಒಂಥರ ಬ್ರಂಚ್ ಆಗೋಯ್ತು, ಲಂಚು ಬ್ರೇಕ್ಫಾಸ್ಟ್ ಮಿಕ್ಸು. ಸೊ ಅಲ್ಲಿಂದ ಬಂತ ಇಲ್ಲೊಂದು ಸ್ಟಾಪು, ಇದನ್ನು ಮುಂಚೆನೇ ನೋಡಿದ್ವಿ ಇಲ್ಲೊಂದು ವೀಡಿಯೋ ಮಾಡಬೇಕು ಅಂತ. ಸೊ ಹೇಗಿದ್ರು ಈ ರೂಟ್ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆಯಿಂದ ನಾವು ಮೈಸೂರು ಹೋಗಿ ಮೈಸೂರು ಮಡಿಕೇರಿ, ಮೈಸೂರು ಮೇಲೆ ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಸೊ ಇಲ್ಲಿ ನಮ್ಮ ಸಂಜೀತ್ ಅವರು ಹೇಳಿದ ಜಾಗ ಹೋಟೆಲ್ ಮಮತಾ ಅಂತ. ಹೋಟೆಲ್ ಮಮತಾ ಹೋಟೆಲ್ ಅಂತ. ಇಲ್ಲಿ ಮೀನೂಟ ಫೇಮಸ್ಸು, ಆಥೆಂಟಿಕ್ಕಾಗಿ ನಾರ್ಮಲಾಗಿ ತುಂಬ ಹಳೆಯ ಹೋಟ್ಲು, 30 ವರ್ಷ ಮೇಲಾಗಿದೆ. ಸೊ ಅಂತ ಹೇಳಿದರು ವೀಡಿಯೋ ಮಾಡಂಗಿದ್ರೆ ಅಂತ. ಸೊ ಅದಕ್ಕೋಸ್ಕರ ಬಂದ್ವಿ. ಇಲ್ಲೇ ಬಂದುಬಿಟ್ಟು ಪರ್ಮಿಷನ್ ಕೇಳಿದ್ವಿ. ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನೂ ಸಿಕ್ಕಿರಲಿಲ್ಲ, ಅಲ್ಲಿಂದ ಕೇಳ್ಕೊಂಬರೋಕ್ಕೆ. ಸೊ ನೋಡೋಣ ಅದೃಷ್ಟ ಅಂತ ಬಂದು ಕೇಳಿದ ತಕ್ಷಣ ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೋಗೋಣ, ಏನೇನು ಸಿಗುತ್ತೆ ಅಂತ ತೋರಿಸೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಫೇಮಸ್ ಏನಂದರೆ ಬಿರಿಯಾನಿ. ಸೊ ಬಿರಿಯಾನಿ ಅಂದಿದ ತಕ್ಷಣ ಎಲ್ಲರ ತಲೆಯಲ್ಲೂ ಬಿರಿಯಾನಿ, ನಿಮ್ಮ ಫೇವ್ರೇಟ್ ಬಿರಿಯಾನಿಗಳು ತಲೆಗೆ ಬರುತ್ತೆ. ಬಟ್ ಇಲ್ಲಿನ ಶೈಲಿ ಬಿರಿಯಾನಿನೇ ಬೇರೆ. ಸೊ ಇಲ್ಲಿ ಸುತ್ತಮುತ್ತ ಬಿರಿಯಾನಿ, ಚಿಕನ್ ಬಿರಿಯಾನಿ ಬೇರೆ ಥರನೇ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ, ಅದು ಯಾವ ಥರ ಇರುತ್ತೆ ಅಂತ ತೋರಿಸೋದೆ ಸ್ಪೆಷಲ್ಲು. ಸೊ ಹೋಗೋಣ, ನೋಡೋಣ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸಂಜೀತ್ ಅವ್ರು ಹೇಳಿದ್ರು ನೀವು ತಿಂದಿರೋ ಥರ ಬಿರಿಯಾನಿ ಸಿಗಲ್ಲ, ಬೇರೆ ಥರ ಇರುತ್ತೆ ಬನ್ನಿ ಅಂತ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಮೈನ್ ರೋಡಲ್ಲೇ, ಸುಳ್ಯ ಸಿಕ್ಕಿದ ತಕ್ಷಣ ಮೈನ್ ರೋಡಲ್ಲೇ ಒಳಗಡೆ ಬರಬೇಕು. ಸ್ವಲ್ಪ ಒಳಗೆ ಬಂದಿದ ತಕ್ಷಣ ನಿಮಗೆ ಈ ಲೊಕೇಶನ್ ಸಿಗುತ್ತೆ. ಮೈನ್ ರೋಡ್ಗೆ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಬೋದು. ಬನ್ನಿ ಒಳಗೋಣ. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಎಂ ವಾಸುದೇವ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಇದು ಯಾವಾಗ ಶುರು ಆಗಿದ್ದು? 38 ವರ್ಷ ಆಯಿತು ಮಾಡಿ. 31 ಇಲ್ಲಿ ಏನು ಸಿಗುತ್ತೆ, ಏನು ಫೇಮಸ್? ಇಲ್ಲಿ ನಮ್ಮದು ಫಿಶ್ ಎಲ್ಲ ಫಿಶ್ ಊಟ, ಫಿಶ್ ಮೀನೆಲ್ಲ ಥರದ ಮೀನು ಬರ್ತದೆ. ಅಂಜಲ್, ಬಂಗುಡೆ, ಬೂತಾಯಿ ಎಲ್ಲ, ಕುರ್ಚಿ, ಸೀಡಿ ಎಲ್ಲ ಬರ್ತದೆ. ಅಂದರೆ ಎಲ್ಲ ಮೀನು ದಿನ ಇರುತ್ತಾ ಇಲ್ಲ? ಅಲ್ಲ, ಅದು ಲೈಟ್ ಎಲ್ಲ ಇರ್ತದೆ. ಐಟಮ್ ಎಲ್ಲ ಇರ್ತದೆ ಸರ್ ಇರ್ತದೆ. ಆಮೇಲೆ ಫಿಶಲ್ಲಿ ಇದು ಯಾವ ಥರ ರವಾ ಫ್ರೈ ನಾವು ಮಸಾಲ ನಾವೇ ಸ್ವಂತ ರೆಡಿ ಮಾಡಿ ಮಾಡುವುದು. ಮತ್ತು ಮಸಾಲ ಯಾವುದಿಲ್ಲ, ಇದು ಹುಡಿ ಅಂತ ಮಿಕ್ಸ್ ಮಾಡೋದಿಲ್ಲ ನಾವು. ಸ್ವಂತ ನಾವು ಮಸಾಲ ನಾವೇ ಮಾಡಿ, ಗ್ರೈಂಡರ್ ಮಾಡಿ ನಾವೇ ಮಾಡಿ ಇದು ಮಾಡೋದು. ಹಾಗೆ ಇನ್ನೊಂದು ಕೇಳ್ಪಟ್ವಿ, ಬಿರಿಯಾನಿ ಮಾಡೋದು ಇಲ್ಲಿ. ಆ ಬಿರಿಯಾನಿ ಬಗ್ಗೆ ತಿಳಿಸ್ಕೊಡಿ. ಯಾವುದು ಬಿರಿಯಾನಿ? ನಾವು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಮಾತ್ರ, ಬೇರೆ ಯಾವುದು ಮಾಡೋದಿಲ್ಲ. ಅಥವಾ ಮಸಾಲೆ ಎಲ್ಲ ಬಿರಿಯಾನಿ ಐಟಮ್ ಸಿಗ್ತದೆ, ನಾವು ಸ್ವಂತ ಮಾಡಿಯೇ ಮಾಡೋದು ಎಲ್ಲ. ಚಿಕನ್ ಬಿರಿಯಾನಿ ಎಲ್ಲ, ಚಿಕನ್ ಬಿರಿಯಾನಿ ಸಿಗುತ್ತೆ. ಆಮೇಲೆ ಇದು ಹೋಟೆಲ್ದು ಟೈಮು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ನಾವು ಬೆಳಿಗ್ಗೆ 7:30 ರಾತ್ರಿ 9:00 ಇರ್ತೇವೆ. ಸಂಡೇ ಹಾಫ್ ಅನ್ ಅವರ್. ಸಂಡೇ ಅಂದರೆ ಬೆಳಗ್ಗೆ 9 ಗಂಟೆಗೆ ಟಿಫನ್ ಎಲ್ಲ ಸಿಗುತ್ತೆ? ಸಿಗುತ್ತೆ. ಇದು ನೀರು ದೋಸೆ ಮತ್ತು ಪರೋಟ, ಇಡ್ಲಿ ಮತ್ತು ಎಲ್ಲ ಇರ್ತದೆ. ಇಡ್ಲಿ, ಪರೋಟ ತಿಂಡಿ ಇರ್ತದೆ. ರಜಾ ದಿನ ಏನಾದರೂ ಮಾಡ್ತೀರಾ? ವಾರದಲ್ಲಿ ಸಂಡೇ ಮಾತ್ರ. ಸಂಡೇ ಹಾಫ್ ಡೇ. ಅದೇ. ಸರಿ ಸರ್, ಥ್ಯಾಂಕ್ ಯು. ನೀಟಾಗಿ ಆರ್ಡ್ರೆಲ್ಲ ಮಾಡಿದ್ವಿ. ಎಲ್ಲ ಡಿಶಸ್ ಬಂದಿದೆ. ಆಲ್ರೆಡಿ ನಮ್ಮ ಸಂದೀಪ್ ಅವರು ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಏನೇನು ತರಿಸಿದ್ದೀವಿ ಅಂದರೆ, ಮೊದಲನೇದು ಇಲ್ಲಿ ತವಾ ಮಸಾಲ ಫ್ರೈ ಮಾತ್ರ ಸಿಗೋದು. ಬರೀ ತವಾ ಫ್ರೈ, ಆ ಥರ ರವಾ ಫ್ರೈ ಸಿಗೋಲ್ಲ ತಾನೆ. ಸೊ ಅದರಿಂದ ನಾವು ಮೀನುಗಳನ್ನ ತರಿಸಿದ್ದೀವಿ. 2 ಮೀನನ್ನ ತರಿಸಿದ್ದೀವಿ. ಯಾವುದು ಅಂದರೆ, ಮೊದಲನೇದು ಡಿಸ್ಕೋ ಮೀನು ತರಿಸಿದ್ದೀವಿ. ಸೊ ಕಣ್ಣು ದೊಡ್ಡದಾಗಿರ್ತದೆ, ಕಣ್ಣಿಲ್ಲ, ಈಗ ತೊಗೊಂಡ್ಬಿಟ್ಟವ್ರೆ, ಬಟ್ ಇದು ದೊಡ್ಡ ಇರ್ತದೆ ಡಿಸ್ಕೋ ಮೀನು. ಹಾಗೆ ಕಣ್ಣಿಡಿಯೋದು 3 ಮೀನನ್ನ ತರಿಸಿದ್ದೀವಿ. 2 ಮಸಾಲ ಫ್ರೈ. ಆಮೇಲೆ ಬೊಂಡಾಸ್ನ ತರಿಸಿದ್ದೀವಿ. ಸ್ಕ್ವಿಡ್ ಫ್ರೈನ ತರಿಸಿದ್ದೀವಿ. ಇದು ತವಾ ಮಸಾಲೆ. ಅದಾದಮೇಲೆ ಸ್ಪೆಷಲ್ ಆದ ಬಿರಿಯಾನಿ, ಸುಳ್ಯದ ಸ್ಪೆಷಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸೊ ಈ ಕಡೆ ಎಲ್ಲ ಇದೇ ಥರನೇ ಸಿಗೋದು. ಒಂದೊಂದು ಕಡೆ ಒಂದೊಂದು ಥರ ಬಿರಿಯಾನಿ ಮಾಡ್ತಾರೆ. ಈ ಕಡೆ ಶೈಲಿಯ ಬಿರಿಯಾನಿನ ತರಿಸಿದ್ವಿ. ಬೆಟ್ಟಲಿನ ತಪ್ಪಲಲ್ಲಿರೋದು ಸುಳ್ಯ. ಸೊ ಈ ಕಡೆ ಸುತ್ತಮುತ್ತ ಎಲ್ಲ ಇದೇ ಥರ ಮಾಡೋದು. ಸೊ ಅದು ಹೆಂಗಿರುತ್ತೆ ಅಂತ ಆಮೇಲೆ ಹೇಳ್ತೀವಿ, ಅದ್ರ ಬಗ್ಗೆ ಡೀಟೇಲಾಗಿ. ಆಮೇಲೆ ಆಬ್ವಿಯಸ್ಲಿ ಊಟ ತರಿಸ್ಕೊಂಡಿದ್ದೀವಿ. ಬಾಯ್ಲ್ಡ್ ರೈಸು, ಮೀನು ಸಾರು, ಪಲ್ಯ, ಉಪ್ಪಿನಕಾಯಿ, 1 ಗ್ಲಾಸು ಮಜ್ಜಿಗೆ. ಸೊ ಊಟ ಮತ್ತೆ ಬೇಕು ಅಂದರೆ ಮತ್ತೆ ಬಳಸ್ತಾರೆ. ನೀವು ಇಲ್ಲೆಲ್ಲ ಮೀನು ಊಟ ಹೆಂಗೆ ಅಂದರೆ ಅದೇ ಅನ್ಲಿಮಿಟೆಡ್ ಇರುತ್ತೆ. ಸೊ ಅದ್ರಲ್ಲಿ ಇಷ್ಟು ಮಾತ್ರ ಬರುತ್ತೆ. ಇದೆಲ್ಲ ನೀವು ಸಪ್ರೇಟಾಗಿ ತರಿಸ್ಕೊಬೋದು. ಇನ್ನು ಮೀನುಗಳಿದೆ, ಕಾಣೆ ಮೀನು, ಅಂಜಲ್ಲು ಎಲ್ಲ ಸಿಗುತ್ತೆ. ನೀವು ಯಾವ್ದು ಬೇಕಾದ್ರೂ ತರಿಸ್ಕೊಬೋದು. ಅದು ತಿನ್ಬೋದು. ಇದು ರುಚಿ ಚಕಾರ ಇರುತ್ತೆ ಅಂತ ಸಂಜೆ ಕೇಳಿದ್ರು. ಅದಕ್ಕೋಸ್ಕರ ಈ 2 ಮೀನನ್ನ ತರಿಸಿದ್ದೀವಿ. ಈಗ ಫಸ್ಟ್ ಮಜ್ಜಿಗೆ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಅರ್ಧ ಖಾಲಿ ಹೋಗ್ಬಿಟ್ಟಿದೆ. ಫಸ್ಟು ಬೊಂಡಾಸಿಂದ ಶುರು ಮಾಡೋಣ ಸಂದೀತು. ಬೊಂಡಾಸ್
ಫುಲ್ಲು ಮಸಾಲ ಭರಿತವಾದ ಡಿಶ್ಶು. ಆಮೇಲೆ ಆ ಕೊಬ್ಬರಿ ಎಣ್ಣೆಯ ಘಮ ಯಥೇಚ್ಛ ಬರುತ್ತೆ. ಸ್ಪೈಸಿ ಇದೆ. ಕೆಂಪು ಖಾರದ ಪುಡಿನ ಯಥೇಚ್ಛವಾಗಿ ಬಳಸೋದ್ರಿಂದ ಬಾಯಿ ತುಂಬ ಖಾರ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇದು ಅಷ್ಟೇ ಚೆನ್ನಾಗಿ ಬೇಯಿಸಿದ್ದಾರೆ. ಆಮೇಲೆ ಇದು ತಂದಿಟ್ಟಿದ ತಕ್ಷಣ ಬೇಗ ತಿನ್ನಬೇಕು, ಅದಕ್ಕೆ ಅದನ್ನೇ ಫಸ್ಟ್ ಶುರು ಮಾಡಿ. ಲೇಟಾಗಿ ತಿಂದರೆ ಲಾಸ್ಟಲ್ಲಿ ತಿಂದರೆ ಗೊತ್ತಲ್ಲ ರಬ್ಬರ್ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ತಸಿ ತಕ್ಷಣ ತಿನ್ಬಿಡ್ಬೇಕು. ಒಂಥರ ಡಿಫ್ರೆಂಟ್ ಆದ ರೆಸಿಪಿ. ನಾರ್ಮಲಾಗಿ ಸ್ಕ್ವಿಡ್ಡಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಗೀ ರೋಸ್ಟ್ಗಳು ತೊಗೊಳ್ತಾ ಇರ್ತೀವಿ ಯಾವಾಗಲೂ, ಅದು ತುಪ್ಪ ಎಲ್ಲ ಜಾಸ್ತಿ ಹಾಕಿ ಅದೊಂಥರ ರೆಸಿಪಿ. ಬಟ್ ಇದು ಮಸಾಲೆ ಫ್ರೈ. ನಾರ್ಮಲಾಗಿ ಫಿಶ್ಶು ಮಸಾಲೆ ಫ್ರೈ ಅಂತ ಹಚ್ತೀವಿ, ಅದೇ ಮಸಾಲೆನಲ್ಲಿ ನಮಗೆ ಸ್ಕ್ವಿಡ್ಡಲ್ಲಿ ಕೊಟ್ಟಿರೋದು. ಲೈಟಾಗಿ ಆ ಸ್ಕ್ವಿಡ್ದು ಲೈಟಾಗಿ ಆ ಸ್ವೀಟ್ನೆಸ್ ಒಂಥರ ಇರುತ್ತೆ. ಲೆಮನ್ ಹಾಕಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾರಿಗೆ ಹುಡುಗ ಲೆಮನ್ ಹಾಕಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರೋದಂತೆ. ಸೊ ಈಗ ನೆಕ್ಸ್ಟು ಮೀನು ಹೋಗೋಣ. ಸ್ಲೋ ಮೋಷನ್, ಫುಲ್ ಸ್ಲೋ ಮೋಷನ್ ಸಂಜೀತು. ಈ ಮೀನು ಕೈ ಹಾಕ್ಬಿಡೋಣ. ಫಸ್ಟ್ ಮುರು ಮೀನ ತಿನ್ಬಿಡೋಣ. ಮುರು ಮೀನು ಮುರು ಎತ್ಕೊಳ್ಳಿ. ಮುರು ಮೀನು. ಓ ಏನು ಒಂದು ಲೇಯರ್ ಫುಲ್ ಮಸಾಲ ಭರಿತವಾದ ಒಂದು ದೊಡ್ಡ ಪೀಸೇ ಬಂತು ಸರಿಯಾಗಿ. ಅದ್ಭುತ. ಆ ಗಸಿನೆಲ್ಲ ಎತ್ಕೊಂಡು ಒಂದು ರಾಶಿ ನಿಂಬೆ ನಿಂತ್ಕೊಂಡು ಸಂಜೆ ಥರ ಬೇಕು ಅಂದರೆ. ಅದ್ಭುತ. ಸೇಮ್ ಮಸಾಲೆ, ಮೀನಿನ ಫ್ಲೇವರ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಒಂದೊಂದು ಮೀನು ಒಂದೊಂಥರ ಟೇಸ್ಟು. ಬಾಂಗ್ಡೆನೂ ಸಿಗುತ್ತೆ, ಬಾಂಗ್ಡೆನೂ ಟ್ರೈ ಮಾಡ್ಬೋದು. ಇದು ಒಂಥರ ದೊಡ್ಡ ಮಾಂಸದ ಪೀಸಸ್ಸು ದಪ್ಪ ಇರುತ್ತೆ ಜಾಸ್ತಿ. ಒಂಥರ ಪನ್ನೀರ್ ಥರನೇ ಇರುತ್ತೆ ತಿನ್ನೋದಕ್ಕೆ. ಆಮೇಲೆ ಇದು ಅದು ಬಾಂಗ್ಡೆ ಮತ್ತು ಪಾಂಫ್ರೆಟು ಇದು ಎರಡರ ಮಧ್ಯದಲ್ಲಿರುತ್ತೆ ಅದರ ಟೆಕ್ಸ್ಚರ್. ಬಾಂಗ್ಡೆ ಸ್ವಲ್ಪ ರಫ್ ಇರುತ್ತೆ, ಇದು ಅದಕ್ಕಿಂತ ಸ್ವಲ್ಪ ಸಾಫ್ಟು. ಪಾಂಫ್ರೆಟ್ ಬಂದು ತುಂಬ ಸಾಫ್ಟ್ ಇರುತ್ತೆ, ಇದು ಮಧ್ಯದಲ್ಲಿರುತ್ತೆ. ಈ ಕಡೆ ಗಟ್ಟಿನೂ ಅಲ್ಲ. ಇದು ಪನ್ನೀರ್ ಕ್ಯೂಬ್ಸ್ ಇರುತ್ತೆ ತಿಂದಾಗೆ, ಕಟ್ ಮಾಡಿರೋ ಚಿಕ್ಕ ಪೀಸ್ ಪನ್ನೀರ್ ಇರ್ತದಲ್ಲ, ಅದನ್ನು ತಿನ್ನೋ ಥರ ಫೀಲ್ ಆಗುತ್ತೆ. ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ನಾವು ಎಲ್ಲ ಥರ ಮೀನುಗಳು ಸಿಗುತ್ತೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡಲ್ಲಿ ನಿಮಗೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಅವತ್ತು ಏನೇನಿದೆ ಆ ಮೀನುಗಳದ್ದು. ಆ ಮೀನು ಇಲ್ಲ ಅಂದರೆ ಅಲ್ಲಿ ಪ್ರೈಸ್ ಇರೋಲ್ಲ, ಅವತ್ತಿಲ್ಲ ಅಂತ ಆ ಮೀನು. ಸೊ ಅಷ್ಟೇ, ಸಿಂಪಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಬೆಳಿಗ್ಗೆ ಟಿಫನು ಸಿಗುತ್ತೆ, ಬೇರೆ ಟಿಫನು ಸಿಗುತ್ತಂತೆ. ಚೆನ್ನಾಗಿದೆ. ನಮ್ಮ ಫ್ರೆಂಡು ಇಲ್ಲಿ ದರ್ಶನ್ ಅವರು ಡಿ ಬಾಸ್ ಬಂದಿದ್ದಾರೆ. ನಾವು ತಿಂತಾ ಇಲ್ಲ, ನಾಚ್ಕೊಂಬಿಡಿ ಕೈ ಹಾಕಿ ಬಂದು ಹಾಕಿ ಹಂಗೆ ಹಾಕಿ ನಾವು ತಂಪಾಡೋ ತಿಂತಾ ಇರ್ತೀವಿ. ಈಗ ರೈಸ್ಗೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟು ಡಿಸ್ಕೋಪಿಸ್ಗೆ ಹೋಗ್ಬಿಡೋಣ. ಬಾಯ್ಲ್ಡ್ ರೈಸ್ ವಿತ್ ಮೀನು ಸಾರು. ಸಿಂಪಲಾಗಿ ಲೈಟಾಗಿದೆ. ಇದರಲ್ಲಿ ಜಾಸ್ತಿ ಮಸಾಲೆ ಏನೂ ಸಿಗೋದಿಲ್ಲ. ಕಾಯಿ ತುರಿಗಳು ಸಿಗ್ತಾ ಇರುತ್ತೆ, ಬಾಯಿಗೆ ತರಿಯಾಗಿ ರುಬ್ಬಿರೋದು ಲೈಟಾಗಿ. ಆಮೇಲೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಸ್ವಲ್ಪ ಲೈಟಾಗಿ ಬರ್ತಾಯಿದೆ. ಮೀನಿನ ಫ್ಲೇವರು ಈಗ ಬರೀ ಸಾರು ಮಾತ್ರ ಹಾಕ್ತಾರೆ. ಮೀನು ಪೀಸು ಅದೃಷ್ಟ ಇದ್ದರೆ ಒಂದು 2-3 ಬೀರುತ್ತೆ. ಒಂದು ಚಿಕ್ಕ ಪೀಸ್ ಹಾಕಿ ಮೀನು ಹಾಕಿರ್ತಾರೆ ಅಷ್ಟೇ. ಇದು ಮೀನು ಸಾರಿಗೆ ದಪ್ಪ ಮೀನು ಇರೋಲ್ಲ. ನಾರ್ಮಲಾಗಿ ಬೂತಾಯಿ ಆ ಮೀನಲ್ಲೇ ತಾನೇ ಮಾಡೋದು ಸಾರು. ಸೊ ಅದ್ರದ್ದು ಫ್ಲೇವರ್ ಲೈಟಾಗಿ ನಿಮಗೆ ಸಾರಲ್ಲಿ ಸಿಗುತ್ತೆ. ಮೇನ್ ಅಂದರೆ ಇದು ಎಲ್ಲರೂ ಇಲ್ಲಿ ಬರ್ತಾರೆ, ಫಾಸ್ಟಾಗಿ ತಿನ್ಕೊಂಡು ಹೋಗ್ತಾರೆ. ಇದು ಸಿಂಪಲ್ ಆದ ಊಟ. ಜೊತೆಯಲ್ಲಿ ಇನ್ನು ಸ್ವಲ್ಪ ಚಿಕ್ಕ ಬೇಕು ಅಂದರೆ ಈ ಥರ ಮೀನುಗಳ್ನ ಇದನ್ನು ತರಿಸ್ಕೊಂಡು ತಿನ್ನಬೇಕು. ಸೊ ಈಗ ಆ ಕಡೆ ಡಿಸ್ಕೋಗೆ ಹೋಗೋಣ. ಈಗ ಡಿಸ್ಕೋ ಮೀನು. ಇದರಲ್ಲಿ ಜಾಸ್ತಿ ಮಾಂಸ ಅನಿಸುತ್ತೆ. ಇದು ಟೆಕ್ಸ್ಚರ್ ನೋಡಿದ್ರೆ ಸೇಮು ಅಂಜಲ್ ಇದ್ದಂಗಿದೆ ನೋಡಿ. ಒಂಥರ ಇದು ಸಿಪ್ಪಿ ಥರ ಲೇಯರ್ ಥರ ಬರುತ್ತೆ. ಈ ಮೀನು ನೋಡೋದಕ್ಕೆ ಸೇಮು, ಅಂದರೆ ವಿತ್ ಬೋನು ಅಂಜಲ್ ಥರ ನಿಮಗೆ ಸ್ಲೈಸ್ ಬರೋದಿಲ್ಲ, ಜಾಸ್ತಿ ಮಾಂಸ ಇರೋದಿಲ್ಲ. ಬಟ್ ಅದು ಒಂಥರ ಲೇಯರ್ ಎದೊಳೋದು ಗೊತ್ತಾ ಅಂಜಲಲ್ಲಿ, ಆ ಥರ ಇದರಲ್ಲಿ ಎದೊಳುತ್ತೆ. ಸೇಮ್ ಮಸಾಲೆ ಬಟ್ ಟೇಸ್ಟಲ್ಲಿ ಅದಕ್ಕೆ ವ್ಯತ್ಯಾಸ. ಆ ಮೀನಿನ ಫ್ಲೇವರೇ ಬೇರೆ, ಈ ಮೀನಿನ ಫ್ಲೇವರೇ ಬೇರೆ. ಆಹಾ, ಚೆನ್ನಾಗಿದೆ, ಮಸ್ಟ್ ಟ್ರೈ. ಸೊ ಈ ಕಡೆ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಸೊ ಮಂಗಳೂರಿಂದ ಮಡಿಕೇರಿಗೆ ಹೋಗ್ಬೇಕಾರೆ ಅಥವಾ ಮಡಿಕೇರಿಯವರು ಮಂಗಳೂರು ಕಡೆಗೆ ಈ ಕಡೆ ಹೋಗ್ಬೇಕಾರೆ ಈ ರೂಟಲ್ಲಿ ಇಲ್ಲಿ ಮಧ್ಯಾಹ್ನ ಟೈಮ್ಗೆ ಏನೋ ಬರ್ತೀರ ಅಂದರೆ ಸ್ಟಾಪ್ ಮಾಡಿಬಿಡಿ. ಮೀನುಗಳು ತಿನ್ನೋಕ್ಕೆ ಮಾತ್ರ ಮಿಸ್ಸೇ ಮಾಡಬಾರ್ದು. ಈಗ ಖಾಲಿ ಮಾಡೋಣ. ಮೇಯ್ನು ಬಿರಿಯಾನಿಗೋಸ್ಕರ ಬಂದಿರೋದು ನಮ್ಮ ಸಂಗೀತ ಅವರು ಕರ್ಕೊಂಬಂದಿದ್ದು. ಸ್ಪೆಷಲ್ ಬಿರಿಯಾನಿ ಸಿಗುತ್ತೆ. ದೊನ್ನೆ ಬಿರಿಯಾನಿ ತಿಂದಿದ್ದೀವಿ, ಹೈದರಾಬಾದಿ ಬಿರಿಯಾನಿ ತಿಂದಿದ್ದೀವಿ, ನಮ್ಮದು ಪಲಾವ್ ತಿಂದಿದ್ದೀವಿ, ಆಮೇಲೆ ಶಾವಿಗೆ
ಶಾವಿಗೆ ಬಿರಿಯಾನಿ ತಿಂದಿದ್ದೀವಿ, ಬಂಗಾಳಿ ಬಿರಿಯಾನಿ ತಿಂದಿದ್ದೀವಿ, ಎಲ್ಲರದು ಒಂದೊಂದು ಥರ ರೆಸಿಪಿಗಳು. ಇದು ಸುಳ್ಳಿಯಾದ ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ. ಇದು ಒಂದು ಡಿಫ್ರೆಂಟ್ ಆದ ರೆಸಿಪಿ. ಟ್ರೈ ಮಾಡೋಣ. ಫಸ್ಟು ತಿನ್ಕೊಂಡ್ಬಿಡ್ತೀನಿ. ಸ್ಪೆಷಲ್ ಬಿರಿಯಾನಿ, ಮೇಲ್ಗಡೆ ರೈಸ್ ಇರುತ್ತೆ, ಕೆಳಗಡೆ ಗ್ರೇವಿ ಗಸಿ ಇರುತ್ತೆ, ಗ್ರೀನ್ ಕಲರ್ ಮಸಾಲೆ, ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಚಿಕನ್ ಬೇಡವಾ ಸರ್? ಇದು ಪೀಸ್ ಹಾಕ್ತೀನಿ ನೋಡಿ. ಇದು ಹೆಂಗೆ ಅಂದರೆ ಸೇಮ್ ಈ ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟ್ ಬರುತ್ತಲ್ಲ ಅದೇ ಥರ ಚಿಕನ್ನ ಸಪ್ರೇಟಾಗಿ ಮಸಾಲೆಯಲ್ಲಿ ಬೇಯಿಸ್ಕೊಂಡಿರ್ತಾರೆ. ಇಲ್ಲಿ ಗ್ರೀನ್ ಕಲರ್ ಮಸಾಲೆನ ಬಳಸೋದು, ರೈಸ್ನ ಸಪ್ರೇಟಾಗಿ ಮಾಡ್ಕೊಂಡಿರ್ತಾರೆ. ಬಾಸುಮತಿ ರೈಸು ಅದು ಕೂಡ ಗೀ ರೈಸ್ ಥರ ಮಾಡ್ಕೊಂಡಿರ್ತಾರೆ. ಸೊ ತುಪ್ಪ ಇರುತ್ತೆ. ಸೊ ನಿಮಗೆ ಸರ್ವ್ ಮಾಡ್ಬೇಕಾದ್ರೆ ಫಸ್ಟು ಗಸಿ ಅಥವಾ ಗೊಜ್ಜು ಮತ್ತು ಆ ಚಿಕನ್ನ ಇಟ್ಬಿಟ್ಟು ಅದ್ರ ಮೇಲೆ ರೈಸ್ನ ಹಾಕ್ಬಿಟ್ಟು ಕೊಡ್ತಾರೆ. ಬಟ್ ಇದು ಹಾಕಿದ್ರೆ ಇದು ಬೇಗ ಖಾಲಿ ಆಗುತ್ತೆ. ಇದು ಅರ್ಧ ಪ್ಲೇಟ್ ನಾವು ತರಿಸಿರೋದು, ಅಷ್ಟೇ ಮಿಕ್ಕಿದ್ದು ಖಾಲಿ ಆಗೋಗ್ಬಿಡುತ್ತೆ, ಬೇಗ ಖಾಲಿ ಆಗಿಬಿಡುತ್ತೆ. ಸೊ ಇದು ಮಧ್ಯಾಹ್ನ ಹೋಟ್ಲು ಟೈಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ ಬಂದರೆ ನಿಮಗೆ ಸಿಗುತ್ತೆ. ನಮ್ಮ ಥರ ಲೇಟಾಗಿ ಬಂದರೆ ಲಾಸ್ಟ್ ಪ್ಲೇಟ್ ಈ ಥರ ಸಿಗುತ್ತೆ. ಸೊ ಅದನ್ನು ಎತ್ತಿಸ್ಬಿಟ್ರೆ ಬಂದಿದ್ದಷ್ಟು 2 ಗಂಟೆಗೆ ಖಾಲಿ ಆಗಿದೆ ಅಂದರೆ ಮತ್ತು ನೀವು ಬೇಗನೆ ಬರಬೇಕು. ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತೀವಿ, ಮ್ಯಾಪಲ್ಲಿರುತ್ತೆ. ಸೊ ಈಗ ಟೇಸ್ಟ್ ಮಾಡಿ ಜಾಸ್ತಿ ಹೊತ್ತು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಪುದೀನ ಫ್ಲೇವರು ಡಿಫ್ರೆಂಟ್ ಆಗಿದೆ, ತುಪ್ಪದ ಫ್ಲೇವರು ಯಥೇಚ್ಛ ಬರುತ್ತೆ ಮೇಯ್ನಾಗಿ. ಆಮೇಲೆ ಗ್ರೀನ್ ಮಸಾಲೆ ಲೈಟಾಗಿ ಸ್ಪೈಸಿ, ಆ ಟ್ಯಾಂಗಿನೆಸ್ ಕೂಡ ಇದೆ. ಮತ್ತು ಹೇಳಿದ್ರೆ ಪುದೀನ ಫ್ಲೇವರು ಅವೆಲ್ಲ ಸೊಪ್ಪಿನ ಘಮ, ಒಂಥರ ರಿಫ್ರೆಶಿಂಗ್ ಆದ ಬಿರಿಯಾನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಹಿಂಗೆ ಯಾವಾಗಲೂ ಒಂದೇ ಥರ ಅನ್ಬಾರ್ದು. ಇದೇ ಬಿರಿಯಾನಿ ಅದು ಬಿಟ್ಟರೆ ಬೇರೆದೆಲ್ಲ ಬಿರಿಯಾನಿ ಎಲ್ಲ ಅಂತ ಸ್ವಲ್ಪ ಜನ ವಾದ ಮಾಡ್ತಾರೆ, ಅದು ತಪ್ಪು. ಹೈದ್ರಾಬಾದಿ ಅದೇ ಸಪ್ರೇಟ್ ರೆಸಿಪಿ, ಇನ್ನೊಂದು ಸ್ಟೈಲ್, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ದೊನ್ನೆ ಬಿರಿಯಾನಿ ಅದೇ ಬೇರೆ ಥರ, ಇನ್ನೊಂದು ಅಲ್ಲೇ ಅದು ಬೆಂಗಳೂರಲ್ಲಿ ಮಾತ್ರ ದೊನ್ನೆ ಬಿರಿಯಾನಿ. ಬೇರೆ ಕಡೆ ಬಿರಿಯಾನಿ ಸ್ವಲ್ಪ ಈ ಕಡೆ ಬಂದರೆ ಔಟ್ಸ್ಕರ್ಟ್ಸ್ಗೆ ಅಲ್ಲಿ ನಮ್ಮ ಮನೆಗಳಲ್ಲಿ ಬೇರೆ ಥರ ಮಾಡ್ತಾರೆ ಬಿರಿಯಾನಿ. ಇದೆಲ್ಲ ಬಿರಿಯಾನಿನೇ, ಬಟ್ ಅದು ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತಾರೆ. ಇದು ಇಲ್ಲಿನ ಶೈಲಿ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಅದು ಹೇಳಿದ್ರೆ ಬೇಗ ಬರಬೇಕಷ್ಟೇ. ಚಿಕನ್ ಸಖತ್ ಸಾಫ್ಟ್, ಲೆಗ್ ಪೀಸ್ ಬಿದ್ದಿದೆ ನಮಗೆ. ನಮ್ಮ ಸಂದೀಪ್ ಅವರು ಬೇಡ ಅಂದ್ಬಿಟ್ರು ಚಿಕನ್ನು. ಇದರ ಪುದೀನ ಚಿಕನ್ನು ಗೀರೆ ಜೊತೆ ನೆಂಚ್ಕೊಂಡು ತಿನ್ನೋ ಥರ ಇದೆಯಲ್ಲ ಕಾಂಬಿನೇಷನು. ಹಸಿಮೆಣಸಿನ್ಕಾಯಿ ಖಾರ ಕೂಡ ಇದೆ, ಅದು ಪರ್ಫೆಕ್ಟಾಗಿದೆ, ತುಂಬಾ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಮಸಾಲೆ ಬ್ಲೆಂಡು. ಏನು ಅಂದರೆ ಆ ಕೆಳಗಡೆ ಇರೋ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಮೇಲ್ಗಡೆ ತಿಂದರೆ ಏನಂದರೆ ಬರೀ ಜಸ್ಟ್ ಗೀ ರೈಸ್ ತಿನ್ನೋ ಥರ ಅನಿಸುತ್ತೆ. ಬೇರೆ ಥರ ಬಿರಿಯಾನಿ ಟೇಸ್ಟ್ ಮಾಡೋದು ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ನಮ್ಮ ಥರ ಫುಡ್ ಲವರ್ಸ್, ಫುಡ್ ಹಂಟ್ ಮಾಡ್ತಾರಲ್ಲ, ಅದೇ ತಿನ್ನಬೇಕು ಅಂತ ಇದೇ ತಿನ್ನಬೇಕು ಅಂತ ಮಾತ್ರ ಎಲ್ಲ ಥರ ತಿಂದ್ಬಿಟ್ಟು ನಾನು ಅದು ತಿಂದಿದ್ದೀನಿ, ನೀನು ಇದು ತಿಂದಿದ್ಯಾ ಅಂತ ಚಾಲೆಂಜ್ ಮಾಡಬೇಕು ಫ್ರೆಂಡ್ಸ್ಗಳಿಗೆ. ಒಂಥರ ಅದು ಕರೆಕ್ಟು. ಶಾವಿಗೆ ಬಿರಿಯಾನಿ ತಿಂದಿದ್ರಾ? ಕಮೆಂಟ್ ಮಾಡಿ. ನಾವು ಮಾಡಿದ್ವಿ ಭಟ್ಕಳಲ್ಲಿ, ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ, ಅಲ್ಲಿ ಶಾವಿಗೆನಲ್ಲಿ ಬಿರಿಯಾನಿ ಮಾಡ್ತಾರೆ. ಸೊ ಈಗ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಫೈನಲಾಗೆ ಒಂದು ಒಳ್ಳೆ ಊಟ ಆಯಿತು. ಹೊಟ್ಟೆ ಅಂತೂ ಫುಲ್ ತುಂಬೋಗಿದೆ, ಒಳ್ಳೆ ನಿದ್ದೆ ಬರ್ತಾಯಿದೆ. ಗಾಡಿ ಓಡಿಸೋರು ಡ್ರೈವರು, ಇವತ್ತಿನ ಡ್ರೈವರ್ ಬಂದು ನಮ್ಮ ಸತೀಶ್ ಅವರು. ಸೊ ನಾವು ಆರಾಮ ಪಕ್ಕದಲ್ಲಿ ನಿದ್ದೆ ಹೊಡಿತೀವಿ. ಅದ್ಭುತವಾದ ಊಟ. ಮಿಸ್ ಮಾಡ್ದಿರಾ ಈ ಜಾಗನ ನಿಲ್ಲಿಸ್ಬೇಕು ನೀವು ಈ ರೂಟಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಸೊ ಎಲ್ಲ ಸಿಗೋದು ಮಸಾಲ ಫ್ರೈಗಳು, ತವಾ ಮಸಾಲ ಫ್ರೈ. ಸೊ ಫುಲ್ ಡ್ರೈ ಇರಲ್ಲ, ಗೊಜ್ಜೆಲ್ಲ ಇರುತ್ತೆ, ಜಾಸ್ತಿ ಗಸಿ. ನೋಡಿ ನಮ್ಮ ಸಂಜೀತ್ ಅವರು ಫುಲ್ಲು, ಏನು ಸಂಜೀತು ತುಂಬ ದಿನ ಆಗಿತ್ತು ಈ ಕಡೆ ಬಂದು ನಾವೆಲ್ಲ ಹೋಟ್ಲುಗಳು ವಿಸಿಟ್ ಮಾಡಿ. ಸೊ ಅಲ್ಟಿಮೇಟು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನಾನೇ ನೆಗ್ತಾ ಇದ್ದಾರೆ. ಸೊ ಎಲ್ಲ ಥರ ಫಿಶ್ಗಳು ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಟ್ರೈ ಮಾಡ್ಬೋದು. 2 ಮೀನು ನಾವು ತರಿಸ್ಕೊಂಡಿದ್ದು ಚೆನ್ನಾಗಿತ್ತು, ಟೆಕ್ಸ್ಚರಲ್ಲಿ ಡಿಫ್ರೆಂಟ್ ಇರುತ್ತೆ. ಆ ಮೀನಿನ ಟೇಸ್ಟು ಇನ್ನು ಸ್ವಲ್ಪ ಆ್ಯಡ್ ಮಾಡುತ್ತೆ ಎಕ್ಸ್ಟ್ರಾ ಆ ಫ್ಲೇವರು. ಆಮೇಲೆ ಇನ್ನೊಂದು ಸ್ಪೆಷಲ್ ಆಗಿದ್ದು ಒಂದು ಡಿಫ್ರೆಂಟ್ ಆದ ಬಿರಿಯಾನಿನ ಟ್ರೈ ಮಾಡಿದ್ವಿ. ನಾರ್ಮಲಾಗೆ ಬೇರೆ ಥರನೇ ತಿಂತಾ ಇರ್ತೀವಿ ಯಾವಾಗಲೂ ಬಿರಿಯಾನಿ. ಸೊ ಇದು ಇನ್ನೊಂದು ಶೈಲಿಯ ಬಿರಿಯಾನಿ, ಇದನ್ನು ಟ್ರೈ ಮಾಡ್ಬೋದು. ಸೊ ನಾವು ಬೆಂಗಳೂರವ್ರಿಗೆಲ್ಲ ಹೇಳ್ಬೇಕಂದ್ರೆ ಹೆಂಗಿರುತ್ತೆ ಅಂದರೆ ಸೇಮ್ ಈಗ ಪುದೀನ ಚಿಕನ್, ಆ ಪುದೀನ ಇಂಟೆನ್ಸ್ ಚಿಕನ್ ಗ್ರೇವಿ ಇರುತ್ತಲ್ಲ ಅದನ್ನು ನಮ್ಮ ಗೀ ರೈಸ್ ಜೊತೆ ನೆಂಚ್ಕೊಂಡು ತಿಂದಾಗ ಹೆಂಗಿರುತ್ತೆ ಆ ಥರ ಇರುತ್ತೆ. ಅಥವಾ ಈ ಕಡೆ ಮಂಗಳೂರು ಈ ಕಡೆ ಇರೋರಿಗೆ ಹೇಳಬೇಕು ಅಂದರೆ ಉಪ್ಪು ಮುಂಚಿ ಬಿರಿಯಾನಿ ಇರುತ್ತೆ. ಸೊ ಉಪ್ಪು ಮುಂಚಿ ಥರನೇ ಇರುತ್ತೆ ಸ್ವಲ್ಪ. ಅದು ಅಲ್ಟಿಮೇಟ್ ಆಗಿತ್ತು. ಆ ತಿಂದಿದ ತಕ್ಷಣ ಆ ಟ್ಯಾಂಗಿನೆಸ್ಸು, ಆ ಪುದೀನ ಫ್ಲೇವರು ಇಂಟೆನ್ಸ್ ಆಗಿ, ಆ ತುಪ್ಪದ ಘಮ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಒಂದೇನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ ಅಂದರೆ ಮಸ್ಟ್ ವಿಸಿಟ್ ಜಾಗ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಫಾಲೋ ಮಾಡಿ. ಆಮೇಲೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಜನಕ್ಕೆ ಗೊತ್ತಾಗುತ್ತೆ, ಓಡಾಡೋರಿಗೆ ಹೆಲ್ಪ್ ಆಗುತ್ತೆ.
ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಮ್ಮ ಸಂಜೀತ್ ಅವರು ಈ ಜಾಗ ರೆಕಮೆಂಡ್ ಮಾಡಿದ್ದು, ಒಂದು ಒಳ್ಳೆ ಜಾಗನ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಸಂಜೀತ್ ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಟ್ ಅವ್ರ ಚಾನಲ್ ಯೂಟ್ಯೂಬಲ್ಲಿ ಸಿಗೋಲ್ಲ. ಸೊ ಅವ್ರದ್ದೊಂದು ಫ್ಯಾನ್ ಪೇಜೇ ಇದೆ ಸಪ್ರೇಟಾಗಿ. ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಮಸ್ಕಾರ.